ಈಗ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಬದಲಾವಣೆಗಳಾಗ್ತಾ ಇದೆಯಾ? ಈಗಾಗಲೇ ಹೇಳಿದ್ದೀವಿ ಅಂತ ಯಾವುದೇ ವಾತಾವರಣ ಸನ್ನಿವೇಶ ಇಲ್ಲ. ಪದೇ ಪದೇ ಹೇಳಿದ್ವಿ ಈಗಾಗಲೇ. ಅಲ್ಲ ತಾವು ಕೂಡ ಸಿಎಂ ರೇಸಲ್ಲಿ ಇದ್ದೀರಿ. ಇಲ್ಲ ಇಲ್ಲಿ ಹೆಂಗೆ ರೇಸ್ ಖಾಲಿ ಇಲ್ಲ, ಹೆಂಗೆ ರೇಸ್ ಇಲ್ಲೂ ಎಲ್ಲರ ಈಗಾಗಲೇ ಸಿ ಎಂ ಇದ್ದಾರೆ. ಸೊ ಅವರೇ ಮುಂದುವರೆದಾರೆ. ಸಾಕು ಸರಿ ನಾವು ಹೇಳಿದ್ದೀವಿ, ನಮ್ಮ ಮಂತ್ರಿಗಳು ಹೇಳಿದ್ದಾರೆ, ಪಕ್ಷ ಹೇಳಿದೆ, ಹೈಕಮಾಂಡ್ ಹೇಳಿದೆ. ಸೊ ಅದ್ರ ಬಗ್ಗೆ ಮಾತಾಡೋದು ಮಾತಾಡೋದು ಅವಶ್ಯಕತೆ ಇಲ್ಲ. ಹೊಸ ಜವಾಬ್ದಾರಿ ಬಂದರೆ ಸತೀಶ್ ಜಾರಕಿಹೊಳಿ ಇಲ್ಲ ಆ ಪ್ರಶ್ನೆ ಉದ್ಭವಿಸ್ತಿಲ್ಲ. ಹೊಸ ಜವಾಬ್ದಾರಿ ಯಾವ್ದಾದ್ರು ಬಂದರೆ ಹೊಸದೇನೇ ಇಲ್ಲ, ಹೊಸದೆಲ್ಲ ಹಳೇದು ಇಲ್ಲ. ಇದ್ದ ಮಂತ್ರಿಯಾಗಿ ಇರ್ತೀವಿ ನಾವು 5 ವರ್ಷ. ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ, ಕಿಂಗ್ ಮೇಕರ್ ಆಗಿದ್ದವ್ರಿಗೆ ಕಿಂಗ್ ಆಗುವಂತ ಅವಕಾಶಗಳು ನಿಮ್ಮ ಅಭಿಮಾನಿಗಳು ಕೇಳ್ತಾ ಇರ್ತಾರೆ. ಯಾಕಂದ್ರೆ ಘೋಷಣೆ ಸಹ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಅದು ಎಲ್ಲ ಕಡೆ ಮಾಡ್ತಾರೆ. ಈಗ ಅವರವ್ರ ಲೀಡರ್ ಬಂದಾಗ ಘೋಷಣೆ ಕೂಗುದು ಅದೇ ಹೊಸದೇನಲ್ಲ. ಆಯಾ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ, ಮುಂದಿನ ಪ್ರಧಾನಮಂತ್ರಿ ಕೂಗುದಿನ ಹೊಸದೇನಲ್ಲ, ಹಳೇದು. ಅಲ್ಲ, ನಿಮ್ಮ ಅಭಿಮಾನಿಗಳಿಗೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಂದಿರುವ ಈ ಪರಿಸ್ಥಿತಿಯಲ್ಲಿ ನೀವು ಪರಮೇಶ್ವರ್ ಭೇಟಿ ಮಾಡ್ತೀರಾ, ಮತ್ತೆ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳಾದಾಗ ಎಲ್ಲೋ ಬದಲಾವಣೆ ಆಗ್ತಾ ಇದ್ರೆ ಆ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ತುಂಬೋದಕ್ಕೆ ಇವೆಲ್ಲ ಬೆಳವಣಿಗೆಗಳು ನಡೀತಿದೆ. ನಾವು ಮುಂಚೆನೂ ಭೇಟಿಯಾಗಿದ್ದೀವಿ, ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ. ಮುಂಚೆ ಕೂಡ ಭೇಟಿಯಾಗಿದ್ದೀವಿ. ಯಾಕೆ ಮಹದೇವಪ್ಪನ ಮನೆ ಇರೋದು ನಮ್ಮ ಪಕ್ಕ, ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ. ಸೊ ಮುಂಚೆನೂ ಕೂಡಿದ್ದೀವಿ. ಏನು ಚರ್ಚೆಗಳೇ ಆಗ್ತಾ ಇಲ್ಲ ಅಂತ ಸರ್? ಕಾಂಗ್ರೆಸ್ ಅಲ್ಲಿ ಏನು ಚರ್ಚೆಗಳಾಗ್ತಾ ಇಲ್ಲ? ಆಗುದಿಲ್ಲ ಅಂತ ಹೇಳಿ ಈಗ ಹೇಳಿದಿಲ್ಲ. ಕಾಂಗ್ರೆಸ್ ಈಗ 4 ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ, ಉದ್ಯಮಿಗಳ ಕೂಡಲೇ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ, ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಸ್ವಾಭಾವಿಕ. ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ, ಅದೆಲ್ಲ ತಪ್ಪಾಗಿದೆ. ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ, ಚುನಾವಣೆ ಬರ್ತಾ ಇರ್ತವೆ. ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು, ಹಲವಾರು ಚರ್ಚೆ ಹಾಗೆ ಆಗ್ತದೆ. ಆಗಲ್ಲ ಅಂತ ಹೇಳಿ 5 ವರ್ಷವೂ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಇರ್ತಾರೆ, ಅವರು ಇರ್ತಾರೆ, ಅಷ್ಟು ಮಾತ್ರ ಹೇಳ್ಬೋದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ, ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇರ್ತಾರೆ. 5 ವರ್ಷ ಆದ್ರೆ ಡಿ.ಕೆ. ಶಿವಕುಮಾರ್ ಸರ್, ಈಗ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಬದಲಾವಣೆಗಳಾಗ್ತಾ ಇದೆಯಾ? ಈಗಾಗಲೇ ಹೇಳಿದ್ದೀವಿ ಅಂತ ಯಾವುದೇ ವಾತಾವರಣ ಸನ್ನಿವೇಶ ಇಲ್ಲ. ಪದೇ ಪದೇ ಹೇಳಿದ್ವಿ ಈಗಾಗಲೇ. ಅಲ್ಲ ತಾವು ಕೂಡ ಸಿಎಂ ರೇಸಲ್ಲಿ ಇದ್ದೀರಿ. ಇಲ್ಲ ಇಲ್ಲಿ ಹೆಂಗೆ ರೇಸ್ ಖಾಲಿ ಇಲ್ಲ, ಹೆಂಗೆ ರೇಸ್ ಇಲ್ಲೂ ಎಲ್ಲರ ಈಗಾಗಲೇ ಸಿ ಎಂ ಇದ್ದಾರೆ. ಸೊ ಅವರೇ ಮುಂದುವರೆದಾರೆ. ಸಾಕು ಸರಿ ನಾವು ಹೇಳಿದ್ದೀವಿ, ನಮ್ಮ ಮಂತ್ರಿಗಳು ಹೇಳಿದ್ದಾರೆ, ಪಕ್ಷ ಹೇಳಿದೆ, ಹೈಕಮಾಂಡ್ ಹೇಳಿದೆ. ಸೊ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಹೊಸ ಜವಾಬ್ದಾರಿ ಬಂದರೆ ಸತೀಶ್ ಜಾರಕಿಹೊಳಿ ಇಲ್ಲ ಆ ಪ್ರಶ್ನೆ ಉದ್ಭವಿಸ್ತಿಲ್ಲ. ಹೊಸ ಜವಾಬ್ದಾರಿ ಯಾವ್ದಾದ್ರು ಬಂದರೆ ಹೊಸದೇನೇ ಇಲ್ಲ, ಹೊಸದೆಲ್ಲ ಹಳೇದು ಇಲ್ಲ. ಇದ್ದ ಮಂತ್ರಿಯಾಗಿ ಇರ್ತೀವಿ ನಾವು 5 ವರ್ಷ. ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ, ಕಿಂಗ್ ಮೇಕರ್ ಆಗಿದ್ದವ್ರಿಗೆ ಕಿಂಗ್ ಆಗುವಂತ ಅವಕಾಶಗಳು ನಿಮ್ಮ ಅಭಿಮಾನಿಗಳು ಕೇಳ್ತಾ ಇರ್ತಾರೆ. ಯಾಕಂದ್ರೆ ಘೋಷಣೆ ಸಹ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಅದು ಎಲ್ಲ ಕಡೆ ಮಾಡ್ತಾರೆ. ಈಗ ಅವರವ್ರ ಲೀಡರ್ ಬಂದಾಗ ಘೋಷಣೆ ಕೂಗುದು ಅದೇ ಹೊಸದೇನಲ್ಲ. ಆಯಾ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ, ಮುಂದಿನ ಪ್ರಧಾನಮಂತ್ರಿ ಕೂಗುದಿನ ಹೊಸದೇನಲ್ಲ, ಹಳೇದು. ಅಲ್ಲ, ನಿಮ್ಮ ಅಭಿಮಾನಿಗಳಿಗೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಂದಿರುವ ಈ ಪರಿಸ್ಥಿತಿಯಲ್ಲಿ ನೀವು ಪರಮೇಶ್ವರ್ ಭೇಟಿ ಮಾಡ್ತೀರಾ, ಮತ್ತೆ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳಾದಾಗ ಎಲ್ಲೋ ಬದಲಾವಣೆ ಆಗ್ತಾ ಇದ್ರೆ ಆ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ತುಂಬೋದಕ್ಕೆ ಇವೆಲ್ಲ ಬೆಳವಣಿಗೆಗಳು ನಡೀತಿದೆ. ನಾವು ಮುಂಚೆನೂ ಭೇಟಿಯಾಗಿದ್ದೀವಿ, ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ. ಮುಂಚೆ ಕೂಡ ಭೇಟಿಯಾಗಿದ್ದೀವಿ. ಯಾಕೆ ಮಹದೇವಪ್ಪನ ಮನೆ ಇರೋದು ನಮ್ಮ ಪಕ್ಕ, ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ. ಸೊ ಮುಂಚೆನೂ ಕೂಡಿದ್ದೀವಿ. ಕಾಂಗ್ರೆಸ್ ಅಲ್ಲಿ ಏನು ಚರ್ಚೆಗಳೇ ಆಗ್ತಾ ಇಲ್ಲ ಅಂತ ಸರ್? ಕಾಂಗ್ರೆಸ್ ಅಲ್ಲಿ ಏನು ಚರ್ಚೆಗಳಾಗ್ತಾ ಇಲ್ಲ? ಆಗುದಿಲ್ಲ ಅಂತ ಹೇಳಿ ಈಗ ಹೇಳಿದಿಲ್ಲ. ಕಾಂಗ್ರೆಸ್ ಈಗ 4 ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ, ಉದ್ಯಮಿಗಳ ಕೂಡಲೇ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ, ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಸ್ವಾಭಾವಿಕ. ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ, ಅದೆಲ್ಲ ತಪ್ಪಾಗಿದೆ. ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ, ಚುನಾವಣೆ ಬರ್ತಾ ಇರ್ತವೆ. ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು, ಹಲವಾರು ಚರ್ಚೆ ಹಾಗೆ ಆಗ್ತದೆ. ಆಗಲ್ಲ ಅಂತ ಹೇಳಿ 5 ವರ್ಷವೂ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಇರ್ತಾರೆ, ಅಷ್ಟು ಮಾತ್ರ ಹೇಳ್ಬೋದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ, ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇರ್ತಾರೆ.